ಪುನೀತ್ ರಾಜ್ಕುಮಾರ್ ಪುಣ್ಯ ಸ್ಮರಣೆ. 4 ವರ್ಷಗಳ ಹಿಂದೆ ನಿಜಕ್ಕೂ ನಡೆದಿದ್ದೇನು? ಪುನೀತ್ ರಾಜ್ಕುಮಾರ್ ಅವರು ನಿಧನ ಹೊಂದಿ 4 ವರ್ಷಗಳೇ ಕಳೆದು ಹೋಗಿವೆ. ಕನ್ನಡದಲ್ಲಿ ಸೂಪರ್ ಸ್ಟಾರ್ ಆಗಿ ಮೆರೆಯುವಾಗಲೇ ಅವರು ಅಕಾಲಿಕ ಮರಣ ಹೊಂದಿದ್ರು. ಅವರು ನಿಧನ ಹೊಂತಾರೆ ಅಂತ ಯಾರು ಊಹೆ ಮಾಡಿರಲಿಲ್ಲ. ಆದರೆ ವಿಧಿ ಆಟ ಬೇರೆಯದ್ದೇ ಇತ್ತು. ಎಲ್ಲಿಯೋ ಅವಿತು ಕೂತಿದ್ದ ಸಾವು ಅವರನ್ನು ಬಂದು ಬಿಗಿದಪ್ಪಿ ಬಿಟ್ಟಿತ್ತು. ಅವರನ್ನು ಉಳಿಸಿಕೊಳ್ಳಲು ಆ ದೇವರು ಸಮಯಾವಕಾಶವನ್ನು ನೀಡಲಿಲ್ಲ. ಅವರು ಇಲ್ಲ ಎಂಬ ಕಟು ಸತ್ಯವನ್ನು ಒಪ್ಪಿಕೊಳ್ಳಲು ಈಗಲೂ ಅಭಿಮಾನಿಗಳಿಂದ ಸಾಧ್ಯವಾಗ್ತಾ ಇಲ್ಲ. ಪುನೀತ್ ಆಪ್ತ ಹಾಗೂ ಸಂಗೀತ ಸಂಯೋಜಕ ಗುರುಕಿರಣ್ ಅವರಿಗೆ ಅಕ್ಟೋಬರ್ 28 ಬರ್ತ್ಡೇ. ಈ ಕಾರಣಕ್ಕೆ ಪುನೀತ್ ಅವರನ್ನ ಪಾರ್ಟಿಗೆ ಆಹ್ವಾನ ಮಾಡಿದ್ರು. ಪುನೀತ್ ಅವರು ಈ ಪಾರ್ಟಿಗೆ ಬಂದ ಸೆಲೆಬ್ರಿಟಿಗಳು ಹಾಗೂ ಆಪ್ತರ ಜೊತೆ ಮಾತನಾಡಿ ಅಲ್ಲಿಂದ ಮನೆಗೆ ಬಂದಿದ್ರು. 2021 ಅಕ್ಟೋಬರ್ 29ರಂದು ಶಿವರಾಜ್ ಕುಮಾರ್ ನಟನೆಯ ಹರ್ಷ ನಿರ್ದೇಶನದ ಬಜರಂಗಿ 2 ಸಿನಿಮಾ ರಿಲೀಸ್ ಆಯಿತು. ಈ ಸಿನಿಮಾಗೆ ಮುಂಜಾನೆ 5 ಗಂಟೆಯಿಂದಲೇ ಶೋಗಳನ್ನು ಆಯೋಜನೆ ಮಾಡಲಾಯಿತು. ಈ ಚಿತ್ರವನ್ನು ವೀಕ್ಷಿಸಲು ಅಭಿಮಾನಿಗಳು ಮುಗಿಬಿದ್ರು. ಈ ಚಿತ್ರಕ್ಕೆ ಪುನೀತ್ ರಾಜ್ಕುಮಾರ್ ಅವರು ಟ್ವಿಟ್ಟರ್ ಮೂಲಕ ವಿಶ್ ಮಾಡಿದರು. 10 ಗಂಟೆ ಸುಮಾರಿಗೆ ಅವರಿಗೆ ಹೃದಯಾಘಾತ ಉಂಟಾಯಿತು ಅಂತ ಹೇಳಲಾಗುತ್ತೆ. ಅವರನ್ನು ನೇರವಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು. ಆದರೆ ಯಾವುದೇ ಪ್ರಯೋಜನ ಆಗಲಿಲ್ಲ. ಅವರು ನಿಧನ ಹೊಂದಿಯಾಗಿತ್ತು. ಸಖತ್ ಫಿಟ್ ಆಗಿದ್ದ ಪುನೀತ್ ಈ ರೀತಿ ಏಕಾಏಕಿ ನಿಧನ ಹೊಂದುತ್ತಾರೆ ಅಂತ ಯಾರು ಊಹೆ ಮಾಡಿರಲಿಲ್ಲ. 12 ಗಂಟೆ ವೇಳೆಗೆ ಅವರು ನಿಧನ ಹೊಂದಿದ್ದು ಖಚಿತವಾಗಿತ್ತು. ಆದರೆ ಸರ್ಕಾರದವರು ಎಲ್ಲ ತಯಾರಿಗಳನ್ನು ಮಾಡಿಕೊಂಡ ಬಳಿಕವೇ ಈ ಸುದ್ದಿಯನ್ನು ಪ್ರಕಟಿಸಿದರು. ಪುನೀತ್ ರಾಜ್ಕುಮಾರ್ ಏನೇ ತಪ್ಪಿಸಿದ್ರು ಜಿಮ್ ಮಾಡೋದನ್ನು ಮಾತ್ರ ತಪ್ಪಿಸ್ತಾ ಇರಲಿಲ್ಲ. ಅವರಿಗೆ ಹೃದಯಾಘಾತ ಆಗುವ ದಿನ ಅವರು ಜಿಮ್ ಮಾಡಿದ್ರು ಅಂತ ಕೆಲವರು ಹೇಳಿದ್ರೆ ಅವರ ಬಾಡಿಗಾರ್ಡ್ ಈ ವಿಚಾರವನ್ನು ತಳ್ಳಿ ಹಾಕ್ತಾರೆ. ಅವರು ಅಂದು ಜಿಮ್ ಮಾಡಿಯೇ ಇರಲಿಲ್ಲ ಅಂತ ಸ್ಪಷ್ಟ ಮಾತುಗಳಲ್ಲಿ ಹೇಳಿದರು. ಏನೋ ಸರಿ ಇಲ್ಲ ಅಂತ ಅನಿಸ್ತಾ ಇದ್ದ ಕಾರಣಕ್ಕೆ ಪುನೀತ್ ಅಂದು ಜಿಮ್ ಮಾಡಿರಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಪುನೀತ್ ರಾಜ್ಕುಮಾರ್ ಅವರು ಗಂಧದ ಗುಡಿ ಹೆಸರಿನ ಡಾಕ್ಯುಮೆಂಟರಿ ಮಾಡಿದ್ರು. ಈ ಡಾಕ್ಯುಮೆಂಟರಿಯ ಟೈಟಲ್ನ ನವೆಂಬರ್ 1ರಂದು ಅವರು ಅನೌನ್ಸ್ ಮಾಡುವವರು ಇದ್ದರು. ಆದರೆ ವಿದ್ಯಾಟ ಬೇರೆದ್ದೇ ಇತ್ತು. ಅದಕ್ಕೂ ಮೊದಲೇ ಅವರು ನಿಧನ ಹೊಂದಿದ್ರು. ಪುನೀತ್ ನಿಧನದ ಬಳಿಕ PRK ಜವಾಬ್ದಾರಿ ಅಶ್ವಿನಿ ಅವರ ಹೆಗಲು ಏರಿದೆ. ಇದನ್ನು ಅವರು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ಪುನೀತ್ ನಿಧನದ ಬಳಿಕ PRKಯಿಂದ 1 ಕಟ್ 2 ಕಟ್, ಫ್ಯಾಮಿಲಿ ಪ್ಯಾಕ್, ಮ್ಯಾನ್ ಆಫ್ ದಿ ಮ್ಯಾಚ್, ಗಂಧದ ಗುಡಿ, ಆಚಾರ್ ಆ್ಯಂಡ್ ಕೋ, O2 ಹಾಗೂ ಎಕ್ಕ ಸಿನಿಮಾಗಳು ಬಂದಿವೆ. ಈ ಪೈಕಿ ಕೆಲವು ಕಥೆಗಳನ್ನು ಪುನೀತ್ ಅವರೇ ಫೈನಲ್ ಮಾಡಿದರೆ, ಇನ್ನೂ ಕೆಲವು ಅಶ್ವಿನಿ ಅವರು ಮಾಡಿದ್ದಾರೆ.